Hello guys, welcome to my new video. I'm Arun. So today yesterday I left my bike for service. Today I'm gonna go and pick it up with my cousin and we'll see how it goes there. I'll catch you guys there. What up, my bro? What up? What up? What about yesterday's vlog? ನೋಡ್ದಾ ಅಲ್ಲ ಮಾಡಿದ್ರೆ ನಿನ್ನೆ ಬರೀ ನಾನೇ ಮಾತಾಡಿರೋದು ಅಷ್ಟೇ. ಈಗ ನಿಮ್ಮ ಫ್ರೆಂಡ್ ಎಲ್ಲ ಮೀಟ್ ಮಾಡ್ಕೊಂಡು ಬಂದಿದ್ರು ಹೋಗಿ ಹಾಂ ಅವನ್ನ ಕರಿಬೇಕು ತಾನೆ. ನಾನು ಎಷ್ಟು ವರ್ಷ ಆಯ್ತು ಅವನ್ನ ನೋಡಿ. ಹೌದಾ? ಹಾಂ, ಹೇಳ್ಬೇಕಾಯ್ತು ನಿನಗೂ ಗೊತ್ತೇನೆ ಅಂತ. ಅವಾಗ ಆಗಿನ ಕಾಲದಲ್ಲಿ ಚಂದ್ರದ ಮೇಲೆ ಕುತ್ಕೊಂಡೆಲ್ಲ ಚಿಲ್ ಮಾಡ್ತಾ ಇದ್ರಿ. ಬಿಯರ್ ಗಿಯರ್ ಹೊಡ್ಕೊಂಡು ಅಲ್ವಾ? ಎಷ್ಟು ಚೆನ್ನಾಗಿತ್ತು. ನಾನು ಅಲ್ಲೇ ಇದೆ ಕಾಣ್. ಏನ್ ಮಾಡ್ತಿದ್ವಿ ಗೊತ್ತಾ ಅವಾಗ? ಈ ಬೀಚಲ್ಲಿ ಚೇರ್ ಇರುತ್ತಲ್ಲ ಮಲ್ಕೊಳ್ಳೋದು, ಮಸಾಜ್ ಚೇರು. ಮೂನಲ್ಲಿ ಬೀಚ್ ಹಾಕೊಂಡು ಅಲ್ಲ ಮೂನಲ್ಲಿ ಹಾಕೊಂಡು ಅರ್ಥನ ನೋಡ್ಕೊಂಡು ಟೆಲಿಸ್ಕೋಪ್ ಅಲ್ಲಿ ಸ್ವಲ್ಪ ಝೂಮ್ ಮಾಡ್ಕೊಂಡು ಕೂತಿರ್ತೀವಿ. ಗುಡ್ ಓಲ್ಡ್ ಡೇಸ್. ಗುಡ್ ಡರ್ಟಿ ರೋಡ್. ಇಲ್ಲೆಲ್ಲ ರಾತ್ರಿ ಹೊತ್ತೇನಾರ ಅಲ್ಲ ರಾತ್ರಿ ಏನಾದ್ರಿ ಕಾಣಿಸಲ್ಲ ರೋಡು. ಫಾಸ್ಟ್ ಆಗಿ ಏನಾರ ಹೋಗ್ಬಿಟ್ರೆ ಅಷ್ಟೇ ಬೈಕಲ್ಲಿ ನೋಡಿದ್ರ. ಇದ್ರಲ್ಲಿ ಮುಕ್ಕಾಲು ಭಾಗ ಕಂಟ್ರೋಲ್ ಮಾಡಿದೆ ಇಂಜಿನ್ ಬ್ರೇಕಿಂಗ್ ಇಂದ. ಅದಕ್ಕೆ ಸ್ವಲ್ಪ ಇಂಜಿನ್ ಬ್ರೇಕಿಂಗು ಈ ತರ ಮೈಲ್ಡ್ ಆಗಿ ಮಾಡಬೇಕು. ಬಟ್ ಹೋಗ್ತಿದ್ದೆ ನನ್ನ ಸ್ಕೂಟ್ರಲ್ಲಿ ಹೋಗ್ತಾ ಇದ್ದೆ. ಒಂದು ವೈಟ್ ಕಲರ್ ಅವಳು ತಲೆ ಮೇಲೆ ಬಂತು ಹಿಂಗೆ ಸೀರಿಯಸ್ ಆಗಿ ಹಿಂಗೆ ಕೆಳಗಡೆನೆ ಹಿಡಿತಾ ಇದ್ದೆ. ನನ್ನ ಹತ್ರನೇ ಬರೋ ರೈಸಿಗೆ ಸೈಕ್ ಆಗ್ಬಿಟ್ಟೆ ನಾನು. ಆಮೇಲೆ ಅದ್ರ ಪಡಗದ ಮೇಲ್ಗಡೆ ಹೊಟ್ಟೋಗ್ಬಿಡ್ತು. ಎಷ್ಟು ದೊಡ್ಡದಿತ್ತು ಗೊತ್ತಾ ಅವಳು. ಯಾಕೆ ನಿನ್ನೆ ಉಟ್ಕೊಂಡೈತಲ್ಲ. ಹೌದು, ಸುಮ್ಮನೆ ಮರದಿಂದ ಹಿಡಿತಾ ಇತ್ತಪ್ಪ. ಫಸ್ಟ್ ಟೈಮ್ ನಾನು ಅವಳು ನೋಡಿ ಜೀವನದಲ್ಲಿ ಪ್ರಾಪರ್ ಐ ಕಾಂಟ್ಯಾಕ್ಟ್. ಅದು ಇದರಲ್ಲಿ ಸೀಕ್ರೆಟ್ ಇದು ಲಿಫ್ಟ್ ಕಿಸ್ ಕೊಟ್ಬಿಡ್ಬೇಕಾಗಿತ್ತು. ಅಲ್ಲ, ಸೀಕ್ರೆಟ್ ಗೇಮ್ಸ್ ಅಲ್ಲಿ ಅವನು ಚಿರತೆನ ನೋಡ್ಬಿಟ್ಟು ಐ ಕಾಂಟ್ಯಾಕ್ಟ್ ಮಾಡ್ತಾನಲ್ಲ, ಡರ್ನ ಇಲ್ಲಕ್ತಾ ಮರ್ನ ತೆರೆಕು ಅಂತಾನಲ್ಲ. ಓ ಅದ ಅವನು ಫಸ್ಟ್ ಅಲ್ಲೇ ಕಾಡಲ್ಲಿ ಚಿರತೆ ನೋಡ್ಬಿಟ್ಟು ಐ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಹೋಗ್ಬಿಡ್ತಾನಲ್ಲ, ಆ ಫೀಲ್ ಇತ್ತು. ನೀ ಸುಮ್ಮನೆ ಮೂತಿ ಹಿಂಗಿದ್ರೆ ನಿಂತು ಅದ್ರದ್ದು ಕರೆಕ್ಟಾಗಿ ಕನೆಕ್ಟ್ ಆಗಿರೋದ. What up, my boy? What up? Come receive our bike. Yeah, come on, let's go. Got ready, bro. ಅಲ್ಲಿ ತಲಗಟ್ ಇದ್ರ ಹತ್ರ ಕತ್ರಗುಪ್ಪೆ ಹತ್ರ ಬಿಟ್ಬಿಟ್ಟು ಯಪ್ಪ ಸೈವಾಗಿ ಮಾಡಿದ್ರು. ಫುಲ್ಲಿ ಇದು ಬ್ರೇಕಿಂಗ್ ಆಯಿಲ್ ಹಾಕಿದಿರಲ್ಲ. ಫುಲ್ ಓಕೆ ಬ್ರೋ. ಸ್ವಿಂಗ್ ಒಂದಿರಲಿಲ್ಲ, ಹಾಂ ಬ್ರೇಕ್ ಹಾಂ 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 ಅದರಿಂದ ನಿಮ್ಮ ಬ್ರೇಕ್ ಎಫೆಕ್ಟ್ ಕಾಣಿಲ್ಲ. ಅದು ಕಿತ್ತ ಹೋಗ್ಬಿಟ್ಟಿತ್ತಾ? ಹಿಂಗೆ ಇಲ್ಲ ಆ ಕಡೆಗೆ ಇಲ್ಲೇ ಇರ್ಲಿಲ್ವಾ? ಎಲ್ಲ ಉದ್ರೋಗ್ಬಿಟ್ಟಿದ್ಯಾ? ಎತ್ತಾಕ್ಬಿಟ್ಟಿದ್ದ ಅನ್ಕೊಂತೀನಿ. ಹಾಂ, ಅಲ್ಲಿ ಪಂಚರ್ ಹಾಕಿಸ್ದು ಅವಾಗ ಅವ್ನು ರಿಮೂವ್ ಮಾಡಿದ್ದು ಅದು ಬ್ರೇಕೇ ಹಿಡಿತಾ ಇರಲಿಲ್ಲ. ಕರೆಕ್ಟ್ ಇದೆ, ತೊಂದರೆ ಇಲ್ಲ. ಥ್ಯಾಂಕ್ ಯು ಬ್ರೋ. ಹೋಗ್ಬಿಟ್ಟು ಅವನು ಬಿಡಕ್ಕೆ ಅಂತ ಹೋದೆ. ಅವ್ನು 2 ದಿನ ಆಗುತ್ತೆ ಅಂತಂದ. ಅದಾದ್ಮೇಲೆ ಅರ್ಜೆಂಟಾಗಿ ಬೇಕು ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದಕ್ಕೆ ಅವನೇ ಹೇಳಿದ್ದು ಇಲ್ಲಿಗೆ ಬಂದ್ರಿ ಅಂತ. ಆ ಮ್ಯಾನೇಜರ್ ಅಂತೂ ಶೆಳೆ ನನ್ನ ಮಗ ಗುರು. ಅವನಂತೂ ಅವ್ರಿಗೆ ಸುಮ್ಮನೆ 100 ಗಾಡಿ ಬಿದ್ದಿರುತ್ತೆ, ಅವ್ರಿಗೆಲ್ಲ ಒಂದೇ ಥರ ನೋಡ್ತಾರೆ. ವೇಸ್ಟು ಅಲ್ಲಿ. ಚೆನ್ನಾಗಿದೆ ಇಂಜಿನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡೋರು. ಅದೇ ಇಂಜಿನ್ ಅಲ್ಲ, ಅದು ಗೇರ್ ಬಾಕ್ಸ್. ಫುಲ್ ಬೆಂಡೆ ಆಗ್ಬಿಟ್ಟೈತಲ್ಲ. ಫುಲ್ ಡ್ಯಾಮೇಜ್. ಯಾರು ರೈಟ್ ಸೈಡಿಗೆ ಸರಿಯಾಗಿರೋ ಮಾಡಿದ್ರ ಚೈನು. ಚೈನ್ ವಾಶ್ ಮಾಡಿ ಲೂಸ್ ಮಾಡಿ ಅಡ್ಜಸ್ಟ್ ಮಾಡಿ. ಅದು ಲೂಸ್ ಆಗಿತ್ತಾ ಇಲ್ಲಾಂದ್ರೆ ಕರೆಕ್ಟಾಗಿತ್ತು? ಕರೆಕ್ಟಾಗಿದೆ. ವಾಶ್ ಮಾಡಿ ಲೂಸ್ ಮಾಡಿದ್ದಾರೆ ನೀವು. ಅದು ಫ್ರೀ ಪ್ಲೇ ಎಲ್ಲ ಚೆಕ್ ಮಾಡಿದ್ದಾರೆ. ಹಾಂ, ನಾರ್ಮಲ್. ಇದು ಬ್ರೇಕ್ ಪ್ಯಾಡ್ಸು ರಿಪ್ಲೇಸ್ ಆಗಿದೆ ಅಲ್ಲ? ಅದಿತ್ತ ಇನ್ನೂ ಇಲ್ಲಾಂದ್ರೆ ಇನ್ನೊಂದು 500 ಕೊಂಡು ಓಡ್ಬೋದು. ಅದು ಯಾವ ಕಂಪನಿ ಇದೆ ಅದು ಬ್ರೇಕ್ ಪ್ಯಾಡ್ಸ್? ಇರೋದೇ ಜೆನ್ಯೂನ್ ಪಾರ್ಟ್. ನಿಮ್ದು ರಾಯಲ್ ಎನ್ಫೀಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ ತಿಕ್ಕವಾರ ಬ್ರೆಂಬೋದಿರೋದು. ಪೇಮೆಂಟ್ ಸರಿ ಗೇಟ್ ಪಾಸ್ ಸೆಕೆಂಡ್. ಒಂದ್ಸತಿ ಹೋಗ್ಬಿಡ್ತೀನಿ ನಾನು. ಬೊಬ್ಬು
ರೂಮ್ ರೈಡರ್ ಅರುಣ್. ಎಷ್ಟಾಗಿರೋದಾ? ಇಲ್ಲ ಮೋಸ್ಟ್ಲಿ ಇವ್ರೇನಾರ ಇವ್ರು ಹಾಕಿರೋದು ಅನ್ಕೋತೀನಿ ನಾನು. ರಸ್ಟ್ ಅಂತ ಈ ರೇಂಜ್ ಇರಲ್ಲ. ಓ ಅದೇನು ಬ್ರೋ, ಅದು ಚೈನಲ್ಲಿ ಒಂಥರ ರಸ್ಟಿಕ್ ಥರ ಇದೆಯಲ್ಲ? ಅದು ವಾಟರ್ ಬಿದ್ರಿಂದ ಹಂಗಾಗಿರುತ್ತೆ. ಹಾಂ ಓಕೆ. ಅದು ಹೋಗುತ್ತಾ ಏನು? ಎರಡು ಕಳೆದ ಒಂದ್ಸಲ ರೂಟ್ ಮಾಡ್ತಿದ್ದೀರಾ? ಹಾಂ ಮಾಡ್ತಾ ಇದ್ದೀನಿ. ಏನಾಗಲ್ಲ ತಾನೆ? ಏನಾಗಲ್ಲ ಸರ್. ಬಟ್ ಇವಾಗ ಅದು ಹಾಗೇ ಇರುತ್ತೆ ಅಷ್ಟೇ, ಏನು ಇಲ್ಲಾಂದ್ರೆ ಹೋಗುತ್ತಾ? ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆಗುತ್ತಲ್ಲ? ಆಗುತ್ತೆ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ಸ್. ಲೆಟ್ಸ್ ಗೋ ಬ್ರೋ. come on. ವಿಸಿಟ್ ಮಮ್ ಬ್ರೋ ದ ಸರ್ವಿಸ್. ಇಟ್ ವಾಸ್ ಗ್ರೇಟ್ ಆ್ಯಕ್ಚುಲಿ. ಅಲ್ಲ, ದೇವ್ ಡನ್ ಅ ಗ್ರೇಟ್ ಜಾಬ್. ಲಾಸ್ಟ್ ಟೈಮು ಅಲ್ಲಿ ತಲಗಟ್ಪುರದ ಹತ್ರ ನೋಡಿದ್ದ, ಹಿಂಗಿತ್ತು ಗಾಡಿ ಅಂತ ಇಸ್ಕೊಂಡ್ಬೇಕಾದ್ರೆ. ತಲಗಟ್ಪುರ ಅಂತ, ಇದು ತಲಗಟ್ಪುರ, ಅದು ಕತ್ರಗುಪ್ಪೆ ಡಬ್ಬ ಥರ ಮಾಡಿದ್ದ ಅವನಂತೂ. ಬೇಕಾಬಿಟ್ಟಿ ಅದು. ವಾಶೆ ಮಾಡಿರ್ಲಿಲ್ವೋ? ನಾವೇ ನೋಡಿದ್ವಲ್ಲ ನೀರ್ ಹಿಂಗ್ ಹೊಡ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟು ಅವನೇ ಹೊರ್ಸು ಇಲ್ಲ ನೀರ್ನ, ಸುಮ್ಮನೆ ಹೊಡೆದ್ ಬಿಟ್ಬಿಟ್ಟ. ಬಟ್ ದಿಸ್ ಒನ್ ಇಸ್ ಲೈಕ್ ರಿಯಲಿ ಗುಡ್ ಬ್ರೋ. ಈಗ ಫುಲ್ ಪ್ರಾಪರ್ ಡೀಟೇಲಿಂಗ್ ಮಾಡಿದ್ದಾರೆ. ಎಷ್ಟು ನೀಟಾಗಿ ಮಾಡಿದಾರಲ್ಲ. ನಾನು ಲಾಸ್ಟ್ ಟೈಮ್ ಅದೇ ಆಕ್ಸಿಡೆಂಟ್ ಆಗಿತ್ತು ಗೊತ್ತಾ, ಅದೇ ರೈಟ್ ಸೈಡಲ್ಲೆಲ್ಲ ಹೋಗಿರ್ತಲ್ಲ, ತಗೊಂಬಂದು ಬಿಟ್ಟಿದ್ದು ಇಲ್ಲಿಗೆ ತಗದ ಮಾಡ್ಕೊಟ್ಟಿದ್ರು. ಬ್ರೋ ಯು ಟೋಲ್ಡ್ ದಿಸ್ 20 times. Let's go. ಬ್ರೋ huge time. ಮೇಲೆ ಹೋದ್ರೆ ಫೀಲ್ ಬರುತ್ತೆ ಗೊತ್ತಾ ನಿನಗೆ. ನಿನ್ಗೆ ಗೊತ್ತಾಗುತ್ತೆ ನಿನ್ನ ಗಾಡಿ ಅದು ಕಂಟ್ರೋಲ್ಡ್ ಆಗುತ್ತಾ ಇಲ್ವೋ ಅಂತ. ಅದಕ್ಕೆ ನೀನು ಆಕ್ಟಿವ್ ಆಕ್ಸೆಸರ್ಲೆಲ್ಲ 180 ಹೋಗ್ತಿದ್ದೆ. ನಿಮ್ಮ ಸ್ಕಿಲ್ ಬಗ್ಗೆ ಹೇಳ್ತಿದ್ದೀರಾ ಇಲ್ಲ ಗಾಡಿ ಸ್ಕಿಲ್ ಬಗ್ಗೆ ಹೇಳ್ತಿದ್ದೀರಾ? ಗಾಡಿ ಒಂದೊಂದು ಗಾಡಿಗೆ ಒಂದೊಂದು ರೇಂಜಲ್ಲಿ ಸೇಫ್ ಆಗಿ ನಿನಗೆ ಕಂಟ್ರೋಲ್ ಡಬಲ್ ಥರ ಕೊಡ್ತಾರೆ. ಅದಾದಮೇಲೆ ಸ್ವಲ್ಪ ಅನ್ಕಂಟ್ರೋಲ್ ಆಗುತ್ತೆ ನಿನಗೆ. ನಾನು ಇನ್ನೂ ರೀಚ್ ಆಗಿಲ್ಲ ಅದಕ್ಕೆ. 140 ಹೊಡೆದಿನ ಅದು ಆರಾಮಾಗಿತ್ತು. ಅವಾಗ ಅನ್ಸುತ್ತೆ ಆರಾಮಾಗಿ, ಬಟ್ ಸಡನ್ನಾಗಿ ಬಂದರೆ ನಿನ್ಗೆ ಕಂಟ್ರೋಲ್ಡ್ ಆಗುತ್ತೆ. ಅದು ಸಡನ್ನಾಗಿ ಏನಾದರೂ ಬರುತ್ತಪ್ಪ ರೋಡ್. ಅದು 80 ಸ್ಪೀಡಲ್ಲೂ ಆಯ್ಕೊಂತಾನೆ ಯಾರು? ಅದು ಕಂಟ್ರೋಲ್ ಮಾಡ್ಬೋದು ನೀನು. ಮನೂವರ್ ಮಾಡೋಕ್ಕೆ ನಿನಗೆ ಕೆಪಾಸಿಟಿ ಇರುತ್ತೆ. ಅದು ಗಾಡಿನ ನೀನು ಮನೂವರ್ ಮಾಡ್ಕೊಂಡ್ಬಿಡ್ಬೋದು 80ಲೆಲ್ಲ ಇದ್ದರೆ. ನೀನು 100 ಮೇಲೆ ಹೋದರೆ ಅದು ಮನೂವರ್ ಮಾಡೋ ಒಂದೇ ಲೈನಲ್ಲಿ ಇರ್ಬೇಕು. ನಾನು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋದರೆ ವಾಬಲ್ ಆಗ್ಬಿಡೋ ಥರ ಫೀಲ್ ಆಗೋ ಆ ಥರ ಹೇಳ್ತಾರಲ್ಲ. ಅದು ಫೀಲ್ ನಿಮ್ಗೆ ಗೊತ್ತಾಗುತ್ತೆ. ನಾವು ಹೋಗ್ಬೇಕಾದ್ರೆ ಸ್ಪೀಡಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಬಾಡಿಗೆ ಅದು ಅರ್ಥ ಆಗ್ಬಿಡುತ್ತೆ. ಇದು ನಮ್ಮ ಮನೂವರ್ ಮಾಡೋಕ್ಕಾಗಲ್ಲ, ನಿಧಾನಕ್ಕೆ ಮಾಡಬೇಕು, ಸ್ಪೀಡಾಗಂತೂ ಮಾಡೋಕ್ಕಾಗಲ್ಲ ಅಂತ. 80 ಚಿಲ್ಲು ಹೆಂಗನ ಆಗಿರಲಿ, ಏನಾದ್ರು ಒಂದು ಸ್ವಲ್ಪ ಸಡನ್ನಾಗಿ ಗಾಡಿ ಅಡ್ಡ ಬಂತ ಬ್ರೇಕ್ ಇಟ್ಕೊಂಡು ಆ ಕಡೆ ಈ ಕಡೆ ಮೂವ್ ಮಾಡೋ ಥರ ಕಾನ್ಫಿಡೆಂಟ್. ನಾನು 140 ಮಾಡೋಕ್ಕೆ ಆಗಲ್ಲ, ಹಂಗೆ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಅದನ್ನೇ ಹೇಳಿದ್ದು. ನಿಂದ್ರಲ್ಲ 110 ತನಕ ನಾನು ಆರಾಮಾಗಿರ್ಬೋದು. 120 ಆರಾಮಾಗಿರ್ಬೋದು. ಬಟ್ 120 ಮೇಲೆ ಹೋದ್ರೆ ಒಂದು ಸ್ವಲ್ಪ. ಬಟ್ 140 ಸುಮ್ಮನೆ ಟಾಪೇ ಹೊಡಿಬೇಕು, ಹಿಂಗೆಲ್ಲ ಸ್ಟ್ರೈಟ್ ಲೈನೇ ಇರಬೇಕು. ಕರ್ಬಲ್ಲೂ ಆಗಲ್ಲ ಇದು, ಎದೆ ಮೇಲೆ ಹಾಕೊಂಡ್ಬಿಡ್ತೀವಿ. ಎಲ್ಲಿ ಸಿಗೋದೇ ಇಲ್ಲ 140 ಹೋಗಿ ಎದೆ ಮೇಲೆ. ಚೆನ್ನೈ ರೋಡಲ್ಲಿ ಹೋಗ್ಬೋದು, ಬಟ್ ಅದು ಹೆವಿ ಏನು ಸ್ಟ್ರೈಟ್ ಚೆನ್ನೈ ರೋಡ್ ಹೊತ್ತೋಗಿದ್ದಾಗುತ್ತೆ. ಇದು ಕುಲ್ಲರ್ ಆದರೆ ಎಲ್ಲಿ ಫುಲ್ ಶಿಟ್ಟೆಗಳು ಬರ್ತಾ ಇರುತ್ತಲ್ಲ, ಪಟ ಅಂತ ಹೊಡಿತಾ. ಹೆಲ್ಮೆಟ್ ಫುಲ್ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು. ಬ್ರೇಕ್ ಪಟ್ ಫುಲ್ ಹೋಗ್ಬಿಟ್ಟಿತ್ತೆ, ಬರೀ ಇನ್ನು 500 ಕಿಲೋಮೀಟರ್ಸ್ ಹೋಗೋ ಅಷ್ಟಿತ್ತಂತೆ. ಅದು ಬ್ರೇಕ್ ಇಡ್ಬೇಕಾದ್ರೆ ಗೊತ್ತಾಗುತ್ತೆ. ಹಿಡಿತೀಯಲ್ಲ ಬ್ರೇಕ್ನ, ತುಂಬ ಒಳಗಡೆ ಹೋಗುತ್ತೆ. ಇವಾಗ ನೋಡು ಸುಮ್ಮನೆ ಇಲ್ಲಿಗೆ ಲಾಕ್ ಆಗ್ಬಿಡುತ್ತೆ, ಅವಾಗ ನಮ್ಮದು ಅರ್ಧಕ್ಕೆ ಲಾಕ್ ಆಗೋದು. ನಿನ್ನ ನೋಡಿ ಇವಾಗ ಸುಮ್ಮನೆ ಹಿಂಗೆ ಟಚ್ ಮಾಡಿದ್ರೆ ಲಾಕ್ ಆಗುತ್ತೆ. ಅದು ಇನ್ನೂ ವೇರ್ ಔಟ್ ಆಗಿರಲ್ಲ ಪ್ಯಾಡ್ಸ್ಗಳು. ನೀನು ತೆಗೆದ್ಬಿಟ್ಟು ನೋಡ್ಬೋದು ಅದನ್ನು ನೀವು ಬ್ರೇಕ್ ಪ್ಯಾಡ್ಸ್ನ ಲೈನ್. ಬಟ್ ಅದರಲ್ಲೇ ಫೀಲ್ ಆಗಿಬಿಡುತ್ತೆ. ಅವನು ಅಷ್ಟೇ ಅಲ್ಲಿ ಅವ್ರು ಇದ್ರಲ್ಲ ಮ್ಯಾನೇಜರು. ಆಯಪ್ಪ ನಾವು ಸುಮ್ಮನೆ ಇದ್ದ ತಕ್ಷಣ ಹೇಳಿದ್ರಿ ಇನ್ನೊಂದು 800 ಹೋಗ್ಬೋದು ಸರ್ ಅಷ್ಟೇ, ಚೇಂಜ್ ಮಾಡಿಸ್ಬಿಡಲ್ಲ ಅಂತ ಕೇಳಿದಾಗ. ಎಷ್ಟು ಇದಕ್ಕೆ ಬ್ರೇಕ್ ಪ್ಯಾಡ್ಗೆ? ಬರೀ 650 700 900 ಕೊಟೇಶನ್ ಕೊಟ್ಟಿದ್ರು, ಬಟ್ 700 ಬಿಲ್ಲಲ್ಲಿ ನೋಡಿದ್ದು. ಒಂದು 2,500 ಇದೆ. ಹೀರೋ ಅಪ್ಪ ಅದು, ಹೀರೋ ಥರನೇ ಇರುತ್ತೆ. ನಿಮ್ದೆಲ್ಲ ಯಾವ್ದಾದ್ರು ಹಾಕ್ಬಿಟ್ಟು ಅದಕ್ಕೆ 100 ಆದ್ಮೇಲೆ ಹಿಂಗೆ ಅಲ್ಲಾಡೋದು. 210cc ಎಷ್ಟಪ್ಪ ಹೋಗುತ್ತೆ? ನಿನ್ನ 650cc. ಅದೇನೋ ಹೀರೋ ಅಂತ ಅಲ್ಲ ಅಂತೀರಾ? 210 ಅದೇ ಹೀರೋ ಅದು. ಒಳ್ಳೆ ಸೈಕಲ್ ಹೊಡೆದಂಗೆ ಹೊಡಿತಾರಲ್ಲ ಅವ್ರಂತೂ. ಬೈಕ್ ಇರಲ್ಲ ಗಾಡಿದು, ಒಂದೇ ಟೈಮ್ ಹೊಡಿತಾರ್ರಿ. ಫುಟ್ಬಾಲು ಗಾಡಿ ಓಡಿಸೋದು. ಗುಡ್, ನೈಸ್. ಚೆನ್ನಾಗಿ ಮಾಡ್ಬಿಟ್ಟನಲ್ಲ. ಹಾಂ, ಚೆನ್ನಾಗಿ ಮಾಡ್ಬಿಟ್ಟವ್ರೆ. ಏನು ಇಲ್ಲ, ಬರೀ ಸರ್ವಿಸ್ ಮಾಡಿಸಿದೆ.
ಬಟ್ ಬ್ಲ್ಯಾಕ್ದು ಇದು ಮಿಸ್ ಆಗಿರೋದೇ ಗೊತ್ತಾಗಿಲ್ವಲ್ಲೋ. ಇವಾಗ ಹಿಡಿತಾ ಇದೆ ಬ್ರೇಕ್ ವಾಚ್. ನೋಡಿ ಇಲ್ಲಿ ಬಿದ್ದಿರೋದು ಅವತ್ತು ನೋಡೇ ಇಲ್ಲ ಕಣ ನಾನು ಇದನ್ನ. ಅವತ್ತು ಅವ್ರು ಬಿದ್ದಿದ್ದೀರಲ್ಲ ಅಷ್ಟಲ್ಲ ಮಣ್ಣದು. ನೋಡಿ ಇಲ್ಲೂ ಇದಕ್ಕೂ ಇದೆ ಸೈಲೆನ್ಸರ್. ಇದಕ್ಕೆ ಸೈಲೆನ್ಸರ್ಗೆ ಮಣ್ಣದು ಡೈಟ್ ಆಗಿರೋದು ಅದು ಹೋಗೋದೇ ಇಲ್ಲ. ಬಿಸಿ ಸುಮ್ಮನೆ ಇದಾಗಿರೋದು. ಚೆನ್ನಾಗಿ ಕೂತಿದೆಯಲ್ಲ. ಎಷ್ಟಿದೆ ನಿಂದು? 32-36. ನಂದು ಎಷ್ಟಿದೆ? ನಾನು ಕೊಟ್ಟೇ ಇಲ್ಲ ಕಣ ಈ ಥರ ಇರೋ ನೋಡೋಣ. ಕೊಟ್ಟಿರ್ತಾರೆ. ಇಲ್ಲ ಕಣ ನನಗೆ ಮ್ಯಾನ್ಯುಯಲ್ ಇದೆ. ಮ್ಯಾನ್ಯುಯಲ್ ನಾನು ಕೊಟ್ಟೇ ಇಲ್ಲ. ಮ್ಯಾನ್ಯುಯಲ್ ಅಲ್ಲಿ ಕೊಟ್ಟಿಲ್ವಾ? ಮ್ಯಾನ್ಯುಯಲ್ಲೇ ಕೊಟ್ಟಿಲ್ಲ ನನಗೆ. ಓ ಮತ್ತೆ ಏನೇನು ಕೊಟ್ಟರು ಡಾಕ್ಯುಮೆಂಟ್ಸು? ಮ್ಯಾನ್ಯುಯಲ್ಲು ಇದ್ರದ್ದೇ ಹ್ಯಾಪ್ ಇದೆ, ಹಾಂ ಅದರಲ್ಲೇ ಇದೆ ನೋಡಿ ಸರ್ ಅಂತ. ಎಲ್ಲೂ ಕೊಟ್ಟಿಲ್ವಾ? ಹಾಂ ಮತ್ತೆ ಗೂಗಲಲ್ಲಿ ಹಾಕ್ಸ್ಕೊಂತೀರಾ ನೀವು? ಹಾಂ ಇಲ್ಲ, ನಾನು ಇವಾಗ ಕಾಲ್ ಮಾಡ್ಬಿಟ್ಟು ಕೇಳ್ತೀನಿ ಎಷ್ಟಿರಬೇಕು ಅಂತ. ನಾನು ಯಾಕೆ ಗೂಗಲಲ್ಲಿ ಹಾಕ್ರಿ, ಹೀರೋ ಅವರೇ ಹಾಕಿರ್ತಾರೆ ವೆಬ್ಸೈಟಲ್ಲಿ. ಹೌದಾ? ಗೂಗಲ್ ಅವ್ರದ್ದು 25 ಮತ್ತು 36, 34 ಸಿಂಗಲ್ ಮುಂದೆಗಡೆ ಇಂದ 36. ಥ್ಯಾಂಕ್ ಯು ಫಾರ್ ಕಮಿಂಗ್ ಬ್ರೋ. ಥ್ಯಾಂಕ್ ಯು. ಟ್ರಂಪ್ ಡೊನಾಲ್ಡ್ ಟ್ರಂಪ್ ಅಲ್ಲ, ತಲೆಗೆ ಹಾಕೊಂಡೋಗು. ತಲೆಗೆ ಹಾಕೊಂಡು ಬೇಜಾರೇನು ಇಲ್ಲ, ಪಕ್ಕದಲ್ಲಿ ಯಾರು ಹಾಕೊಂಡು. ಸೇಫ್ಟಿ ಮಾ ಬ್ರೋ, ಸೇಫ್ಟಿ. ಮೊನ್ನೆ ಕಾಲೇಜ್ ಹತ್ರ ಏನಾಯ್ತು ಗೊತ್ತಾ? ಹಾಂ 2 GT ಹೋಗ್ತಾ ಇದೀವಿ. ಹಾಂ ಮುಂದೆ ಇರೋದು ಫುಲ್ ಎಕ್ಸಾಸ್ಟ್ ಅದು ಇದೆಲ್ಲ ಇದೆ. ಹಾಂ ಒಂದು ಕಟ್ ಹೊಡೆದಿದ್ವಿ, ಫುಲ್ ಕಾಪ್ಸು ಹಾಕೊಂಡ್ಬಿಟ್ಟವ್ರೆ. ಫುಲ್ಲು ಚಿಕ್ಕ ರೋಡು ಫುಲ್ ಕಾಪ್ಸ್ ಅವ್ರೆ. ಹಾಂ ವೈಟ್ ಕಲರ್ ಹಾಕೊಂಡು ನೋಡ್ಬಿಟ್ಟು ಡರ್ ಆಗೋಯ್ತು. ಹೆಲ್ಮೆಟ್ ಇಲ್ಲ ಯಾರ್ದು. ಒಂದು ಕಾರ್ನ ಅಡ್ಡ ಹಾಕೊಂಡ್ರು ಅವರು. ನಾವು ಸಡನ್ ಆಗಿ ನುಗ್ಬಿಟ್ರಿ. ಆ ಕಾರ್ನ ಅಡ್ಡ ಹಾಕೊಂಡಿರ್ಲಿಲ್ಲ ಅಂದ್ರೆ 3 ಜನ ಗೊತ್ತಾ. ಏನಿಲ್ಲ, ಫೈನ್ ಹಾಕಿಸ್ಕೊಂಡು ಕಳ್ಸೋರು, ಇಲ್ಲಾಂದ್ರೆ ಗಾಡಿನ ಎತ್ಕೊಂಡು ಹೋಗೋರು. ಇಲ್ಲ ಒಂದು ಹೆಲ್ಮೆಟ್ ಇಲ್ಲ, ಎಕ್ಸಾಸ್ಟ್. ಓ ನಿಮ್ಮ ಫ್ರೆಂಡ್ ಗಾಡಿದ ಎಕ್ಸಾಸ್ಟ್. ಹಾ ಡಬಲ್ಸ್ ಹಬ್ಬ ಮಾಡ್ಕೊಂಬಿಟ್ಟಿರೋರು. ಸೀರಿಯಸ್. ಬಾಯ್ಲ ಬಾಯ್. Hello guys, so I reached home after I picked up my bike. The service center is like really good. The service center is located in Talgatpura. It was a really good experience. The manager was like really good. And last time I went there, before I used to go to some like near Katraguppe, Sai Hero Motors. But the experience there is worst. They don't wash properly, they don't respond to the customer properly. It was like really bad experience I had after I came to Talgatpura Sai Motors. There I really got the really good experience which I showed you guys today, and it was like fun experience and good. They listen to us, they'll take care of our bike. It's really good overall. So yeah, hello guys. So yeah, I'm caught up with the work and I couldn't. Anyway, thank you for watching. Take care. See you. Bye bye.